Hi, my dear students. Welcome to my social class. In the last session, I did class on the topic around home and school. So, I will revise the lessons once again from the beginning to end of the topic. Our homes is where we live in our with family, our parents, our brothers and sisters, sometimes our grandparents too. Our home is where we live with our family. ನಾವು ಮನೆಯಲ್ಲಿ ನಮ್ಮ ಕುಟುಂಬದ ಜೊತೆ ವಾಸವಾಗಿದ್ದೀವಲ್ವ, ಅಂದರೆ ಅವರ್ ಪೇರೆಂಟ್ಸ್. ಯಾರು ಪೇರೆಂಟ್ಸ್ ಅಂದರೆ ಯಾರಿಗೆ ಕರೀತಾರೆ? ಫಾದರ್ ಆ್ಯಂಡ್ ಮದರ್ ಆರ್ ಕಾಲ್ಡ್ ಪೇರೆಂಟ್ಸ್. ಅವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ನಮ್ಮ ಅಣ್ಣ ಅಥವಾ ತಮ್ಮ ಅಥವಾ ಅಕ್ಕ ಅಥವಾ ತಂಗಿ. ಸಮ್ಟೈಮ್ಸ್ ಕೆಲವು ಸಂದರ್ಭದಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಯಾರು? ತಾತ ಅಜ್ಜಿಗೆ ನಾವೆಂತ ಕರಿತೀವಿ? ಗ್ರ್ಯಾಂಡ್ ಪೇರೆಂಟ್ಸಿಗೆ ಅಂತ ಕರಿತೀವಲ್ವ. ಇವರ ಜೊತೆ ನಾವೇನು ಮಾಡಿರ್ತೀವಿ ಅಂದರೆ ಎಲ್ಲಿ ವಾಸವಾಗಿರ್ತೀವಿ ನಾವು? ಮನೆಯಲ್ಲಿ ಫ್ಯಾಮಿಲಿ ಜೊತೆ ವಾಸವಾಗಿರ್ತೀವಲ್ವ. ದ ಹೋಮ್ ಈಸ್ ಎ protects us from heat, rain, cold and snow. It also protects us from harmful animals. A family is what makes a home. We must always keep our home neat and clean. ಇಂತಹ ಮನೆಯನ್ನು ನಾವು ಯಾವಾಗಲೂ ಕೂಡ ಏನು ಮಾಡಬೇಕು? ಸ್ವಚ್ಛವಾಗಿಟ್ಕೊಳ್ಬೇಕು. ಅವರ್ ಹೋಮ್ ನೀಟ್ ಆ್ಯಂಡ್ ಕ್ಲೀನ್, ಅಚ್ಚುಕಟ್ಟಾಗಿ ಸ್ವಚ್ಛವಾಗಿಟ್ಟುಕೊಳ್ಳೋ ಕೆಲಸವನ್ನು ಮಾಡಬೇಕು. ಏನನ್ನು? ಹೋಮನ್ನು, ಮನೆಯನ್ನು ನಾವು ಯಾವಾಗಲೂ ಕೂಡ ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು? ಸ್ವಚ್ಛಗೊಳಿಸಬೇಕು. ಮೈ ಹೋಮ್ ಹ್ಯಾಸ್ ಡಿಫರೆಂಟ್ ರೂಮ್ಸ್. ನಮ್ಮ ಮನೆ ಅಂದ ತಕ್ಷಣ ಇದು ವಿಧ ರೀತಿಯ ಕೊಠಡಿಗಳನ್ನು ಒಳಗೊಂಡಿರುತ್ತೆ ಅಲ್ವಾ. ವಿ ಹೀಟ್ ಅವರ್ ಮೀಲ್ಸ್ ಇನ್ ದ ಡೈನಿಂಗ್ ರೂಮ್. ನಾವೇನು ಮಾಡ್ತೀವಿ? ಎಲ್ಲಿ ಊಟವನ್ನು ಮಾಡ್ತೀವಿ? ಡೈನಿಂಗ್ ರೂಮಲ್ಲಿ ಊಟವನ್ನು ಮಾಡ್ತೀವಿ. ಚಾಟ್ ವಿತ್ ಈಚ್ ಅದರ್ ಇನ್ ದ ಲಿವಿಂಗ್ ರೂಮ್. ನಾವು ಯಾರ ಜೊತೆ ಯಾರಾದ್ರು ಮಾತಾಡಬೇಕು ಅಂದರೆ ಎಲ್ಲಿ ಮಾಡ್ತೀವಿ? ಲಿವಿಂಗ್ ರೂಮಲ್ಲಿ ಮಾಡ್ತೀವಲ್ವಾ. ವಿ ಸ್ಲೀಪ್ ಇನ್ ದ ಬೆಡ್ರೂಮ್. ಎಲ್ಲಿ ಮಲ್ಕೊತೀವಿ ನಾವು? ಬೆಡ್ರೂಮಲ್ಲಿ ಮಲ್ಕೊತೀವಿ. ಆ್ಯಂಡ್ ಟೇಕ್ ಎ ಶವರ್ ಇನ್ ದ ಬಾತ್ರೂಮ್. ನಾವೆಲ್ಲಿ ಸ್ನಾನವನ್ನು ಮಾಡ್ತೀವಿ? ಬಾತ್ರೂಮಲ್ಲಿ ಸ್ನಾನವನ್ನು ಮಾಡ್ತೀವಲ್ವ. ಮದರ್ ಪ್ರಿಪೇರ್ ಟೇಸ್ಟಿ ಮೀಲ್ಸ್ ಇನ್ ದ ಕಿಚನ್. ನಮಗೆ ತಾಯಿ ಏನು ಮಾಡ್ತಾರೆ? ಬಗೆಯ ಊಟವನ್ನು, ಟೇಸ್ಟಿ ಮೀಲ್ಸ್, ರುಚಿಯಾದ ಊಟವನ್ನು ಎಲ್ಲಿ ಮಾಡ್ತಾರೆ? ಅಡುಗೆಯನ್ನು ಕಿಚನ್ ರೂಮಲ್ಲಿ ಮಾಡ್ತಾರೆ. ಮೈ ಹೋಮ್ ಹ್ಯಾಸ್ ಡಿಫರೆಂಟ್ ರೂಮ್ಸ್. ಒನ್ ಈಸ್ ಡೈನಿಂಗ್ ರೂಮ್, second one is living room, third one is bedroom, fourth one is bathroom, fifth one is kitchen room. My home has different rooms. One is dining room, second one is living room, third one is bedroom, fourth one is bathroom, fifth one is kitchen room. My home is has different rooms. ವಿ ಹೀಟ್. ಡೈನಿಂಗ್ ರೂಮಲ್ಲಿ ಏನು ಮಾಡ್ತೀವಿ? ಊಟವನ್ನು ಮಾಡ್ತೀವಲ್ವ. ಲಿವಿಂಗ್ ರೂಮಲ್ಲಿ ಏನು ಮಾಡ್ತೀವಿ? ಬೇರೆಯವ್ರ ಜೊತೆ ಮಾತಾಡ್ತೀವಿ. ಮತ್ತು ಏನು ಮಾಡ್ತೀವಿ? ವಾಚ್ ದ ಟಿ ವಿ ಆಲ್ಸೋ ಅಲ್ವಾ. ಟಿ ವಿಯನ್ನು ನಾವು ಎಲ್ಲಿ ನೋಡ್ತೀವಿ? ಲಿವಿಂಗ್ ರೂಮಲ್ಲಿ ನೋಡ್ತೀವಲ್ವ. ಬೆಡ್ರೂಮ್, ವಿ ಸ್ಲೀಪ್ ಇನ್ ದ ಬೆಡ್ರೂಮ್. ಶೋಯರ್ ಅಂದರೆ ಸ್ನಾನವನ್ನು ಎಲ್ಲಿ ಮಾಡ್ತೀವಿ? ಶವರ್, ಬಾತ್ರೂಮಲ್ಲಿ ಮಾಡ್ತೀವಲ್ವ. ಅಡುಗೆಯನ್ನು ಎಲ್ಲಿ ಮಾಡ್ತಾರೆ? ಕಿಚನ್ ರೂಮಲ್ಲಿ ಮಾಡ್ತಾರೆ. ಈ ಸ್ಪೆಲ್ಲಿಂಗ್ಸ್ನ ಕಲಿಬೇಕು ಅಂದರೆ ಡೈನಿಂಗ್ ರೂಮ್, ಲಿವಿಂಗ್ ರೂಮ್, ಬೆಡ್ರೂಮ್, ಬಾತ್ರೂಮ್, ಆಲ್ಸೋ ಕಿಚನ್ ರೂಮ್. ಅಂಡರ್ಸ್ಟುಡ್? ಅವರ್ ಹೋಮ್ ಈಸ್ ವೇರ್ ವಿ ಲಿವ್ ವಿತ್ ಅವರ್ ಫ್ಯಾಮಿಲಿ. ನಾವು ನಮ್ಮ ಫ್ಯಾಮಿಲಿ, ಕುಟುಂಬದ ಜೊತೆ ನಾವೆಲ್ಲಿ ವಾಸವಾಗಿದ್ದೀವಿ? ಮನೆಯಲ್ಲಿ ವಾಸವಾಗಿದ್ದೀವಿ. ಇಂಥ ಮನೆಯಲ್ಲಿ ಅವರ್ ಪೇರೆಂಟ್ಸ್, ಯಾರಿಗೆ ಪೇರೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ಫಾದರ್ ಆ್ಯಂಡ್ ಮದರ್ ಆರ್ ಕಾಲ್ಡ್ ಪೇರೆಂಟ್ಸ್. ಇವರ ಜೊತೆ ವಾಸವಾಗಿರ್ತೀವಿ. ನಮ್ಮ ಅಣ್ಣ ತಮ್ಮನ ಜೊತೆ ವಾಸವಾಗಿರ್ತೀವಿ. ಅಕ್ಕ ತಂಗಿ ಜೊತೆ ನಾವು ವಾಸವಾಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮನೇಲಿ ತಾತ ಅಜ್ಜಿ ಇದ್ದರೆ ನಾವೇನು ಮಾಡ್ತೀವಿ? ಅವರ ಜೊತೆನೂ ಕೂಡ ಏನಾಗಿರ್ತೀವಿ? ವಾಸ ಮಾಡ್ತೀವಿ. ಈ ಫ್ಯಾಮಿಲಿ ಈಸ್ ವಾಟ್ ಮೇಕ್ಸ್ ಎ ಹೋಮ್. ವಿ ಮಸ್ಟ್ ಆಲ್ವೇಸ್ ಕೀಪ್ ಅವರ್ ಹೋಮ್ ನೀಟ್ ಆ್ಯಂಡ್ ಕ್ಲೀನ್. ಇಂಥ ಮನೆಯನ್ನು ನಾವೇನು ಮಾಡಬೇಕು? ಯಾವಾಗಲೂ ಕೂಡ ಏನು ಮಾಡಬೇಕು? ಅಚ್ಚುಕಟ್ಟಾಗಿ ಇಟ್ಕೊಬೇಕು, ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಇಂತಹ ಮನೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಇಂಥ ಮನೆ ಹಲವು ಕೊಠಡಿಗಳನ್ನು ಒಳಗೊಂಡಿರುತ್ತೆ, ಹಲವು ರೂಮ್ಗಳನ್ನು ಒಳಗೊಂಡಿರುತ್ತೆ. ಅವ್ಯಾವಪ್ಪ ಅಂದರೆ ಒಂದು ಡೈನಿಂಗ್ ರೂಮ್,
2 ಲಿವಿಂಗ್ ರೂಮ್, 3 ಬೆಡ್ರೂಮ್, 4 ಬಾತ್ರೂಮ್, 5th ಒನ್ ಈಸ್ ಕಿಚನ್ ರೂಮ್. ಇಷ್ಟು ರೂಮ್ಗಳನ್ನು ಇದೇನು ಮಾಡುತ್ತೆ, ಒಳಗೊಂಡಿರುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ. ನೆಕ್ಸ್ಟ್, ಹೌ ಕ್ಯಾನ್ ವಿ ಕೀಪ್ ಅವರ್ ಹೋಮ್ ಕ್ಲೀನ್? ಹಾಗಾದರೆ ನಾನು ಮನೆಯನ್ನು ಸ್ವಚ್ಛವಾಗಿಸ್ಕೊಳ್ಬೇಕು ಅಂತ ಹೇಳ್ದಲ್ವ. ಹಾಗಾದರೆ ಇಂತಹ ಮನೆಯನ್ನು ನಾವು ಯಾವ ರೀತಿ ಸ್ವಚ್ಛಗೊಳಿಸೋದು? ಹೌ ಕ್ಯಾನ್ ವಿ ಕೀಪ್ ಅವರ್ ಹೋಮ್ ಕ್ಲೀನ್? ಫಸ್ಟ್ ಒನ್ ಈಸ್ ಆಲ್ವೇಸ್ ಕೀಪ್ ಅವರ್ ಓನ್ ರೂಮ್ ನೀಟ್ ಆ್ಯಂಡ್ ಟೈಡಿ. ಇಂತಹ ಮನೆಯನ್ನು ನಾವು, ಅದರಲ್ಲೂ ಕೂಡ ನಮ್ಮ ರೂಮನ್ನು, ಕೊಠಡಿಯನ್ನು ನಾವು ಯಾವಾಗಲೂ ಕೂಡ ಏನು ಮಾಡಬೇಕು, ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಬೇಕು. ಇಂತಹ ಸ್ವಚ್ಛಗೊಳಿಸುವ ಕೆಲಸ ಎಲ್ಪ್ ಯುವರ್ ಬ್ರದರ್ ಆರ್ ಸಿಸ್ಟರ್ ಟು ಕೀಪ್ ಯುವರ್ ಹೋಮ್ ಇನ್ ಆರ್ಡರ್. ಇಂತಹ ನಾವು ಯಾವಾಗಲೂ ಕೂಡ ನಾವೇನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಯಾರಿಗೆ? ಬ್ರದರ್, ಸಿಸ್ಟರ್. ಯಾಕೆ ಅಂದರೆ ನಮ್ಮ ಮನೆಯನ್ನು ನಾವು ಸ್ವಚ್ಛಗೊಳಿಸ್ಬೇಕಂದ್ರೆ, ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅಂತಂದರೆ ನಾವು ಏನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಸೆಕೆಂಡ್ ಒನ್, ಎಲ್ಪ್ ಯುವರ್ ಮದರ್ ಇನ್ ಅವರ್ ಡೈಲಿ ಚಾಸ್ ಮೀನ್ಸ್ ಏನು? ಮನೆ ಕೆಲಸ. ನಮ್ಮ ಮನೇಲಿ ತಾಯಿ ಇರ್ತಾರಲ್ವ, ಅವರೆಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರಲ್ವ ಮನೆ ಕೆಲಸ, ಅವರಿಗೆ ನಾವು ಏನು ಮಾಡಬೇಕು, ಎಲ್ಪನ್ನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಚಾಸ್ ಮೀನ್ಸ್ ಏನು ಹೇಳಿದ್ದೆ? ಮನೆ ಕೆಲಸಕ್ಕೆ ನಾವೇನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಎಲ್ಪ್ ಯುವರ್ ಮದರ್ ಇನ್ ಅವರ್ ಡೈಲಿ ಚಾಸ್. ಥರ್ಡ್ ಒನ್ ಇಸ್ ಲುಕ್ ಅರೌಂಡ್ ದ ಹೌಸ್ ಟು ಸಿ ಇಫ್ ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಮನೆಯಲ್ಲಿ ವಸ್ತುಗಳಿದ್ದರೆ ಅದನ್ನೇನು ಮಾಡಬೇಕು, ಕ್ಲೀನಾಗಿ ಎಲ್ಲಿರುತ್ತೋ ಆ ಪ್ಲೇಸಿಗೆ ನಾವೇನು ಮಾಡಬೇಕು, ಜೋಡಣೆಯನ್ನು ಮಾಡಬೇಕು. ರಿಮೆಂಬರ್, ಎ ನೀಟ್ ಹೌಸ್ ಈಸ್ ಒನ್ ದಟ್ ಈಸ್ ಎ ಪ್ಲೇಸ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಇಟ್ಸ್ ಪ್ಲೇಸ್. ಮನೆ ಅಂತಂದಾಗ ಎಲ್ಲ ವಸ್ತುಗಳನ್ನು ನಾವೇನು ಮಾಡಬೇಕು, ಕ್ಲೀನಾಗಿ ಜೋಡಣೆಯನ್ನು ಮಾಡಬೇಕು. ನಾನು ಹೇಳಿದೆ ಮನೆಯನ್ನು ಯಾವ ರೀತಿ ಹೌ ಕ್ಯಾನ್ ವಿ ಕೀಪ್ ಯುವರ್ ಹೋಮ್ ಕ್ಲೀನ್? ಆಲ್ವೇಸ್ ಕೀಪ್ ಯುವರ್ ಓನ್ ರೂಮ್ ನೀಟ್ ಆ್ಯಂಡ್ ಟೈಡಿ. ಹೆಲ್ಪ್ ಯುವರ್ ಬ್ರದರ್ ಆರ್ ಸಿಸ್ಟರ್ ಕೀಪ್ ಯುವರ್ ಓನ್ ಆರ್ಡರ್. ಹೆಲ್ಪ್ ಯುವರ್ ಮದರ್ ಇನ್ ಅವರ್ ಡೈಲಿ ಚಾಸ್. ಮನೆ ಕೆಲಸಕ್ಕೆ ನಾವೇನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಲುಕ್ ಅರೌಂಡ್ ದ ಹೌಸ್ ಟು ಸಿ ಇಫ್ ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ರಿಮೆಂಬರ್, ಎ ನೀಟ್ ಹೌಸ್ ಈಸ್ ಒನ್ ದಟ್ ಈಸ್ ಎ ಪ್ಲೇಸ್ ಆಫ್ ಎವ್ರಿಥಿಂಗ್ ಎವರಿ ಈಸ್ ಎ ಪ್ಲೇಸ್. ನೆಕ್ಸ್ಟ್, ಗೋ ಟು ಸ್ಕೂಲ್. ದಿಸ್ ಈಸ್ ಮೈ ಸ್ಕೂಲ್. ಇದೇನು? ಇದು ನಮ್ಮ ಶಾಲೆ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾವು ದಿನ ಎಲ್ಲಿಗೆ ಹೋಗ್ತೀವಿ? ಶಾಲೆಗೆ ಹೋಗ್ತೀವಿ. ಟು ಸ್ಟಡಿ ಆ್ಯಂಡ್ ಲರ್ನ್ ಅಬೌಟ್ ಡಿಫರೆಂಟ್ ಥಿಂಗ್ಸ್ ಇನ್ ಲೈಫ್. ಯಾಕೆ ಹೋಗ್ತೀವಿ ಹಾಗಾದರೆ ಶಾಲೆಗೆ? ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾವು ಶಾಲೆಗೆ ದಿನನಿತ್ಯ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಬಿಕಾಮ್ ಟು ಸ್ಟಡಿ ಆ್ಯಂಡ್ ಲರ್ನ್ ಅಬೌಟ್ ಡಿಫರೆಂಟ್ ಥಿಂಗ್ಸ್ ಇನ್ ಲೈಫ್. ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ನಮ್ಮ ಜೀವನದ ವಿಧವಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡೋದಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ? ಜೀವನದ ದಿನದ ಪಾಠವನ್ನು ನಾವು ಕಲಿಯೋದಕ್ಕೆ ಎಲ್ಲಿಗೆ ಹೋಗ್ತೀವಿ? ಶಾಲೆಗೆ ಹೋಗ್ತೀವಿ. ಐ ಆಲ್ಸೋ ಪ್ಲೇ ಎ ಲಾಟ್ ಇನ್ ಸ್ಕೂಲ್ ವಿತ್ ಆಲ್ ಮೈ ಫ್ರೆಂಡ್ಸ್. ನಾವೇನು ಮಾಡ್ತೀವಿ, ಓದೋದು ಬರೆಯೋದು ಅಷ್ಟೇ ಕಲಿಯಲ್ಲ, ನಾವೇನು ಮಾಡ್ತೀವಿ, ಆಟಾಡೋದನ್ನು ಕಲಿತೀವಿ. ನಮ್ಮ ಸ್ನೇಹಿತರ ಜೊತೆ ನಾವು ಆಟ ಆಡೋದನ್ನು ಕಲಿತೀವಿ. ವಿ ಆಲ್ ಲವ್ ಟು ಗೋ ಟು ಸ್ಕೂಲ್. ನಾವೆಷ್ಟು ಶಾಲೆಯನ್ನು ಪ್ರೀತಿಯನ್ನು ಮಾಡ್ತೀವಲ್ವ. ನಮಗೆ ಓದೋದು ಬರೆಯೋದನ್ನ ನಾವೆಲ್ಲಿ ಕಲಿತೀವಿ? ಶಾಲೆಯಲ್ಲಿ ಕಲಿತೀವಲ್ವ. ಇಂತಹ ಶಾಲೆಯನ್ನು ನಾವೇನು ಮಾಡ್ತೀವಿ, ಬಹಳ ಪ್ರೀತಿ ಮಾಡ್ತೀವಿ. ಫ್ರೆಂಡ್ಸ್ ಜೊತೆ, ಸ್ನೇಹಿತರ ಜೊತೆ ಆಟವನ್ನು ಆಡ್ತೀವಿ. ವಿ ಆಲ್ ಲವ್ ಟು ಗೋ ಟು ಸ್ಕೂಲ್. ನಾವು ಭಾಳ ಶಾಲೆಯನ್ನು ಪ್ರೀತಿ ಮಾಡ್ತೀವಲ್ವ. ವಿ ಸ್ಪೆಂಡ್ ಮೋಸ್ಟ್ ಪಾರ್ಟ್ ಆಫ್ ಅವರ್ ಡೇ ಅಟ್ ಸ್ಕೂಲ್. ನಮ್ಮ ದಿನದ ಭಾಗವನ್ನು ಅಂದರೆ ಬಹಳ ಕಾಲವನ್ನು ನಾವೆಲ್ಲಿ ಕಳಿತೀವಿ? ಶಾಲೆಯಲ್ಲಿ ಕಳಿತೀವಿ. ವಿ ಮಸ್ಟ್ ಕೀಪ್ ಅವರ್ ಕ್ಲಾಸ್ ರೂಮ್ ನೀಟ್ ಆ್ಯಂಡ್ ಕ್ಲೀನ್. ಇಂತಹ ಕ್ಲಾಸ್ ರೂಮನ್ನು, ಕೊಠಡಿಯನ್ನು ನಾವೇನು ಮಾಡಬೇಕು, ನೀಟ್ ಆ್ಯಂಡ್ ಕ್ಲೀನ್, ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಬೇಕು. ಇಫ್ ಎವ್ರಿ ಚೈಲ್ಡ್ ಕೀಪ್ ಇಸ್ ಹರ್ ಹೋಮ್ ಆ್ಯಂಡ್ ಸ್ಕೂಲ್ ಕ್ಲೀನ್, ವರ್ಲ್ಡ್ ವಿಲ್ ಶ್ಯೂರ್ಲಿ ಬೆಟರ್ ಪ್ಲೇಸ್ ಟು ಲಿವ್ ಅಲ್ವಾ. ನಾವು ಯಾವಾಗ ಪ್ರತಿಯೊಂದು ಮಗುವೂ ಕೂಡ ಇಂತಹ ಮನೆಯನ್ನು, ಇಂತಹ ಶಾಲೆಯನ್ನು ನಾವು ಸ್ವಚ್ಛಗೊಳಿಸಿದ್ದೆ ಆದರೆ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತು ಕೂಡ, ಅಂದರೆ ನಾವು ವಾಸಿಸುವಂತಹ ಪರಿಸರ ಏನಾಗುತ್ತೆ, ಸ್ವಚ್ಛವಾಗಿರುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ದಿಸ್ ಈಸ್ ಮೈ ಸ್ಕೂಲ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇದು ಏನು? ಇದು ನಮ್ಮ ಶಾಲೆ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾವು ಪ್ರತಿನಿತ್ಯ ಎಲ್ಲಿಗೆ ಹೋಗ್ತೀವಿ? ಶಾಲೆಗೆ ಹೋಗ್ತೀವಿ. ಯಾಕೆ ಹೋಗ್ತೀವಪ್ಪ ಅಂದರೆ ಟು ಸ್ಟಡಿ ಆ್ಯಂಡ್ ಲರ್ನ್ ಅಲ್ವಾ. ನಾವು ಓದೋದನ್ನು ಮತ್ತು ಬರೆಯೋದನ್ನು ನಾವು ಎಲ್ಲಿ ಕಲಿತೀವಿ? ಶಾಲೆಯಲ್ಲಿ ಮಾತ್ರ ಕಲಿಯೋದಕ್ಕೆ ಸಾಧ್ಯ. ಐ ಆಲ್ಸೋ
ಪ್ಲೇ ಎ ಲಾಟ್ ಇನ್ ಸ್ಕೂಲ್ ವಿತ್ ಆಲ್ ಮೈ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಶಾಲೆಗೆ ಓದೋದು ಮತ್ತು ಬರೆಯೋದಕ್ಕೆ ಅಷ್ಟೇ ಅಲ್ಲ, ನಾವೇನು ಮಾಡ್ತೀವಿ, ಆಟವನ್ನು ಆಡ್ತೀವಿ, ನಮ್ಮ ಸ್ನೇಹಿತರ ಜೊತೆ ಆಟವನ್ನು ಆಡ್ತೀವಿ. ವಿ ಆಲ್ ಲವ್ ಟು ಗೋ ಟು ಸ್ಕೂಲ್. ನಾವು ಶಾಲೆಯನ್ನು ತುಂಬ ಪ್ರೀತಿ ಮಾಡ್ತೀವಲ್ವ. ವಿ ಸ್ಪೆಂಡ್ ಮೋಸ್ಟ್ ಪಾರ್ಟ್ ಆಫ್ ಅವರ್ ಡೇ ಅಟ್ ಸ್ಕೂಲ್. ನಮ್ಮ ಜೀವನದ ಬಹಳ ಕಾಲವನ್ನು ನಾವೆಲ್ಲಿ ಕಳಿತೀವಿ ಅಂದರೆ, ಒಂದು ದಿನದ ಕಾಲವನ್ನು ನಾವೆಲ್ಲಿ ಜಾಸ್ತಿ ಕಳಿತೀವಿ, ಶಾಲೆಯಲ್ಲಿ ಕಳಿತೀವಿ. ವಿ ಮಸ್ಟ್ ಕೀಪ್ ಅವರ್ ಕ್ಲಾಸ್ ರೂಮ್ ನೀಟ್ ಆ್ಯಂಡ್ ಕ್ಲೀನ್. ಅಂದರೆ ನಾವು ಶಾಲೆಯಲ್ಲಿ ಕಲಿತೀವಲ್ವ, ಇಂತಹ ಶಾಲೆಯನ್ನು ನಾವೇನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಬೇಕು. ಇಫ್ ಎವ್ರಿ ಚೈಲ್ಡ್, ಅಂದರೆ ಇಫ್ ಪ್ರತಿಯೊಂದು ಮಗು ಕೂಡ ಅವರ ಮನೆ ಮತ್ತು ಶಾಲೆಯನ್ನು ಸ್ವಚ್ಛಗೊಳಿಸಿದ್ದೇ ಆದರೆ ವರ್ಲ್ಡ್, ಪ್ರಪಂಚ ಡೆಫಿನೆಟಾಗಿ ಶೂರಾಗಿ ಏನಾಗುತ್ತೆ, ಬೆಟರ್ ಪ್ಲೇಸ್ ಟು ಲೀವ್, ಅಂದರೆ ಸುಂದರವಾದ ವಾತಾವರಣವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ದಿಸ್ ಈಸ್ ಅಬೌಟ್ ಯುವರ್ ಹೋಮ್ ಆ್ಯಂಡ್ ಅರೌಂಡ್ ಹೋಮ್ ಆ್ಯಂಡ್ ಸ್ಕೂಲ್. Understood the lesson, students? Our home is where we live with our home family, our parents, our brothers and sisters, sometimes our grandparents too. A family is what makes a home. We must always keep our home neat and clean. ಇಂಥ ಮನೆಯನ್ನು ನಾವೇನು ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಇಂಥ ಮನೆ ಎನ್ನಿಸ್ಕೊಳ್ಬೇಕಾದ್ರೆ ಇಂಥ ಮನೆ ಕೆಲವೊಂದು ಕೊಠಡಿಗಳನ್ನು ಒಳಗೊಂಡಿರುತ್ತೆ. ಆ ಕೊಠಡಿಗಳು ಯಾವಪ್ಪ ಅಂದರೆ ಡೈನಿಂಗ್ ರೂಮ್, ಲಿವಿಂಗ್ ರೂಮ್, ಬೆಡ್ರೂಮ್, ಬಾತ್ರೂಮ್ ಆ್ಯಂಡ್ ಕಿಚನ್. ಈ ಎಲ್ಲ ಕೊಠಡಿಗಳು ಇದ್ದರೆ ಮಾತ್ರ ಅದೇನು ಅನ್ನಿಸ್ಕೊಳ್ಳುತ್ತೆ, ನಮಗೆ ಮನೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಲ್ವ. ನಾವೇನು ಮಾಡ್ತೀವಿ, ಇಂತಹ ಮನೆಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ನಾವೇನು ಮಾಡ್ತೀವಿ, ಕುಟುಂಬದ ಜೊತೆ ನಾವೆಲ್ಲಿ ವಾಸವಾಗಿರ್ತೀವಿ, ಮನೆಯಲ್ಲಿ ನಾವು ವಾಸವಾಗಿರ್ತೀವಿ. ಅವರ್ ಹೋಮ್ ಈಸ್ ವೇರ್ ವಿ ಲಿವ್ ವಿತ್ ಅವರ್ ಫ್ಯಾಮಿಲಿ. ನಾವು ಮನೆಯಲ್ಲಿ ನಾವೇನಾಗಿರ್ತೀವಿ, ಕುಟುಂಬದ ಜೊತೆ ನಾವು ವಾಸವಾಗಿರ್ತೀವಿ ಅಲ್ವಾ. ಇಂತಹ ಮನೆಯನ್ನು ಹೌ ಕ್ಯಾನ್ ವಿ ಕೀಪ್ ಅವರ್ ಹೋಮ್ ಕ್ಲೀನ್? ಹಾಗಾದರೆ ನಾವು ಯಾವಾಗಲೂ ಇರುವಂತಹ ಕುಟುಂಬದ ಜೊತೆ ಇರುವಂತಹ ಇಂತಹ ಮನೆಯನ್ನು ನಾವೇನು ಮಾಡಬೇಕು, ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ, ಅಚ್ಚುಕಟ್ಟಾಗಿ ನಾವು ಸ್ವಚ್ಛಗೊಳಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಹಾಗಾದರೆ ನೀವು ಯಾವ ರೀತಿ ಮನೆಯನ್ನು ಸ್ವಚ್ಛಗೊಳಿಸಬೇಕು? ಆಲ್ವೇಸ್ ಕೀಪ್ ಅವರ್ ಓನ್ ರೂಮ್ ನೀಟ್ ಆ್ಯಂಡ್ ಟೈಡಿ. ಎಲ್ಪ್ ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಟು ಕೀಪ್ ಅವರ್ ಹೋಮ್ ಇನ್ ಆರ್ಡರ್. ಎಲ್ಪ್ ಯುವರ್ ಮದರ್ ಇನ್ ಆರ್ಡರ್ ಡೈಲಿ ಚಾರ್ಸ್. ನಾವು ಮನೆಯಲ್ಲಿ ನಮ್ಮ ತಾಯಿ ಎಷ್ಟು ಕೆಲಸವನ್ನು ಮಾಡ್ತಾರಲ್ವ, ಅಂಥ ಮನೆ ಕೆಲಸಕ್ಕೆ ನಾವೇನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಲುಕ್ ಅರೌಂಡ್ ದ ಹೌಸ್, ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಮನೆಯಲ್ಲಿ ಏನೇನು ವಸ್ತುಗಳಿರ್ತೋ ಅದನ್ನು ನಾವೇನು ಮಾಡಬೇಕು, ಕ್ಲೀನಾಗಿ ಜೋಡಣೆಯನ್ನು ಮಾಡಬೇಕು. Look around the house, see everything is in order. Remember, a neat house in that place for everything and everything is in ಇಟ್ಸ್ ಪ್ಲೇಸ್. ಯಾವ ಸ್ಥಳದಲ್ಲಿ ಇರುತ್ತೋ ಆ ಸ್ಥಳದಲ್ಲಿ ನಾವೇನು ಮಾಡಬೇಕು, ವಸ್ತುಗಳನ್ನು ಜೋಡಣೆಯನ್ನು ಮಾಡಬೇಕು. ನೆಕ್ಸ್ಟ್ ಈಸ್ ಸ್ಕೂಲ್ ಕ್ಲೀನ್. ಏನೋ ನೆಕ್ಸ್ಟು ಯಾವ ರೀತಿ ಶಾಲೆಯನ್ನು ನಾವು ನೀಟಾಗಿ ಇಟ್ಕೊಳ್ಳೋ. ಫ್ಯಾಮಿಲಿ ಜೊತೆ ವಾಸವಾಗಿರ್ತೀವಿ, ಅದಕ್ಕೆ ನಾವು ಏನು ಮಾಡಬೇಕು, ನಾವು ಎಲ್ಲಿ ಜಾಸ್ತಿ ಸಮಯವನ್ನು ಕಳಿತೀವಿ, ಮನೆಯಲ್ಲಿ ಇರ್ತೀವಿ. ಮನೆಯನ್ನು ನಾವೇನು ಮಾಡಬೇಕು, ಕುಟುಂಬದ ಜೊತೆ ನಾವೇನು ಮಾಡಬೇಕು, ವಾಸವಾಗಿರ್ತೀವಿ. ಅದಕ್ಕೆ ನಾವೇನು ಮಾಡಬೇಕು, ಮನೆಯನ್ನು ಸ್ವಚ್ಛಗೊಳಿಸಿ. ನೆಕ್ಸ್ಟ್ ಸ್ಕೂಲ್. ದಿಸ್ ಇಸ್ ಮೈ ಸ್ಕೂಲ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇದು ನಮ್ಮ ಶಾಲೆ ಅಲ್ವಾ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾವು ದಿನನಿತ್ಯ ಎಲ್ಲಿಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಟು ಸ್ಟಡಿ ಆ್ಯಂಡ್ ಲರ್ನ್. ಯಾಕೆ? ಓದೋದನ್ನು ಮತ್ತು ನಾವು ಬರೆಯೋದನ್ನು ಎಲ್ಲಿ ಕಲಿತೀವಿ, ಶಾಲೆಯಲ್ಲಿ ಕಲಿತೀವಿ. ಈ ಆಲ್ಸೋ ಪ್ಲೇ ಎ ಲಾಟ್ ಇನ್ ಸ್ಕೂಲ್ ವಿತ್ ಆಲ್ ಮೈ ಫ್ರೆಂಡ್ಸ್. ಮತ್ತು ನಾವು ಶಾಲೆಯಲ್ಲಿ ನಮ್ಮ ಸ್ನೇಹಿತರ ಜೊತೆ ಏನು ಮಾಡ್ತೀವಿ, ಆಟವನ್ನು ಆಡ್ತೀವಿ. ಆಟವನ್ನು ಆಡ್ತೀವಿ. ವಿ ಆಲ್ ಲವ್ ಟು ಗೋ ಟು ಸ್ಕೂಲ್. ನಾವು ಶಾಲೆಯನ್ನು ತುಂಬ ಇಷ್ಟಪಡ್ತೀವಲ್ವ. ವಿ ಸ್ಪೆಂಡ್ ಮೋಸ್ಟ್ ಪಾರ್ಟ್ ಅವರ್ ಡೇ ಅಟ್ ಸ್ಕೂಲ್. ನಮ್ಮ ಜೀವನದ ಬಹುಭಾಗವನ್ನು ಎಲ್ಲಿ ಕಳಿತೀವಿ, ಶಾಲೆಯಲ್ಲಿ ಕಳಿತೀವಿ. ಸಮಯವನ್ನು ನಾವೆಲ್ಲಿ ಕಳಿತೀವಿ, ಶಾಲೆಯಲ್ಲಿ ಕಳಿತೀವಿ. ವಿ ಮಸ್ಟ್ ಕೀಪ್ ಅವರ್ ಕ್ಲಾಸ್ ರೂಮ್ ನೀಟ್ ಆ್ಯಂಡ್ ಕ್ಲೀನ್. ಇಂತಹ ನಾವು ವಾಸಿಸುವ ಶಾಲೆಯನ್ನು ನಾವೇನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಕೊಠಡಿಯನ್ನು ನಾವೇನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇಫ್ ಎವ್ರಿ ಚೈಲ್ಡ್ ಕೀಪ್ ಇಸ್ ಯುವರ್
ಹೋಮ್ ಆ್ಯಂಡ್ ಸ್ಕೂಲ್ ಕ್ಲೀನ್ ಎಲ್ಲ ಪ್ರತಿಯೊಂದು ಮಗುವೂ ಕೂಡ ಇಂತಹ ಮನೆಯನ್ನು ಇಂತಹ ಶಾಲೆಯನ್ನು ಏನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆಗ ಏನಾಗುತ್ತೆ, ಪ್ರಪಂಚವೇ ಶ್ಯೂರ್ಲಿ ಡೆಫಿನೆಟ್ಲಿ ಬಿ ಎ ಬೆಟರ್ ಪ್ಲೇಸ್ ಟು ಲಿವ್. ನಾವು ವಾಸಿಸೋ ಪರಿಸರ ಏನಾಗುತ್ತೆ, ಸ್ವಚ್ಛವಾಗಿರುತ್ತೆ ಅಂತ ಇಲ್ಲಿ ಹೇಳಿದೆ. ಅರ್ಥ ಆಯ್ತಲ್ವ ಮಕ್ಕಳೇ? ಈ ಲೆಸನ್ಸ್ ಅರ್ಥ ಆಯ್ತಲ್ವ? ಮತ್ತೆ ರಿವೈಸ್ ಮಾಡಿದ್ದೀನಿ. ನೀವು ಸಣ್ಣವರು, ನಿಮಗೆ ಅರ್ಥ ಆಗಲ್ಲ ಅಂತ ನಾನು ಏನು ಮಾಡಿದೆ, ಈ ಲೆಸನ್ನ ಮತ್ತೆ ರಿಪೀಟ್ ಮಾಡಿದೆ. ಅರ್ಥ ಆಯ್ತಲ್ವಾ? ಹೋಮ್ವರ್ಕ್ ಏನಪ್ಪ ಅಂದರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ರೈಟ್ 2 times. ನೇಮ್ ಎನಿ 2 rooms ಯುವರ್ ಹೋಮ್ ಆ್ಯಸ್. ನಿಮ್ಮ ಮನೆ ಎಷ್ಟು ಕೊಠಡಿಗಳನ್ನು ಒಳಗೊಂಡಿದೆ, ಅದ್ರಲ್ಲಿ ನೀವು 2 ಬರೀಬೇಕು ಅಲ್ವಾ? ವೈ ಡು ಯು ಗೋ ಟು ಸ್ಕೂಲ್. ಯಾಕೆ ಹೋಗ್ತೀರಾ? ವಿ ಗೋ ಟು ಸ್ಕೂಲ್ ಬಿಕಾಸ್. ಯಾಕೆ ಹೋಗ್ತೀವಿ? ಟು ಸ್ಟಡಿ ಆ್ಯಂಡ್ ಲರ್ನ್ ಅಬೌಟ್ ದ ಸ್ಕೂಲ್ ಅಲ್ವಾ? ಓದೋದನ್ನು ಬರೆಯೋದನ್ನು ನಾವು ಕಲಿಯೋದಕ್ಕೆ ಶಾಲೆಗೆ ಹೋಗ್ತೀವಿ. ವಾಟ್ ಡಸ್ ದ ಮದರ್ ಡೂ ಇನ್ ದ ಕಿಚನ್. ಮದರ್ ಏನು ಮಾಡ್ತಾರೆ ನಮಗೆ? ಟೇಸ್ಟಿ ಮದರ್ ಪ್ರಿಪೇರ್ ದ ಟೇಸ್ಟಿ ಮೀಲ್ಸ್ ಇನ್ ದ ಕಿಚನ್. ಇಷ್ಟನ್ನು ಏನು ಮಾಡಬೇಕು, ಕ್ವಶನ್ ಆನ್ಸರ್ನ ರೈಟ್ 2 times. ಅಂಡರ್ಸ್ಟುಡ್? ಏನು ಮಾಡಬೇಕು ನೀವು, ಕ್ವಶನ್ ಆನ್ಸರ್ನ ನನಗೆ 2 times ಬರೆದು ಸೆಂಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನಾನು ಹೇಳಿದೆ ಇದನ್ನು, ನಾನು ಇಷ್ಟನ್ನು ನಿಮಗೆ ಹೇಳಿದ್ದೀನಿ. ಆಮೇಲೆ CWನೂ ಕೊಟ್ಟಿದ್ದೀನಲ್ವ, CWನೂ ಕೂಡ ನೀವು ಬರೆದು ನಮಗೆ ತೋರಿಸ್ಬೇಕು. ಏನು, ವಿ ಟೇಕ್ ಎ ಶವರ್ ಇನ್ ದ ಬಾತ್ರೂಮ್, ವಿ ಸ್ಲೀಪ್ ಇನ್ ದ ಬೆಡ್ರೂಮ್, ವಿ ಆಲ್ಸೋ ಪ್ಲೇ ಲಾಟ್ ಇನ್ ಅವರ್ ಸ್ಕೂಲ್. ನಾವು ಏನು ಮಾಡ್ತೀವಿ, ಆಟವನ್ನು ಎಲ್ಲಿ ಆಡ್ತೀವಿ? ಶಾಲೆಯಲ್ಲಿ ಆಡ್ತೀವಲ್ವ. ವಿ ಮಸ್ಟ್ ಹೆಲ್ಪ್ ಅವರ್ ಬ್ರದರ್ ಆ್ಯಂಡ್ ಟಿಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಇದೆ ಅಲ್ವಾ? ವಿ ಮಸ್ಟ್ ಹೆಲ್ಪ್ ಅವರ್ ಬ್ರದರ್ ಆರ್ ಸಿಸ್ಟರ್ ಟು ಕೀಪ್ ಅವರ್ ಹೋಮ್ ಇನ್ ಆರ್ಡರ್. ಏನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ರೈಟೋ ರಾಂಗೋ? ನೋ, ರೈಟ್ ಅಲ್ವಾ? ನಾವು ಯಾವಾಗಲೂ ಕೂಡ ಮನೆಯನ್ನು ಸ್ವಚ್ಛವಾಗಿರಿಸ್ಕೊಳ್ಬೇಕು. ಅಂದರೆ ನಮ್ಮ ಅಣ್ಣ ತಮ್ಮನಿಗೆ, ನಮ್ಮ ಸಿಸ್ಟರಿಗೆ ಏನು ಮಾಡಬೇಕು, ನಾವು ಸಹಾಯವನ್ನು. ಅವರ್ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಓನ್ಲಿ ಅವರ್ ಫಾದರ್ ಆ್ಯಂಡ್ ಮದರ್. ನಮ್ಮ ಕುಟುಂಬ ಅಂತ ಕೇವಲ ತಂದೆ ಮತ್ತು ತಾಯಿಯನ್ನು ಮಾತ್ರ ಒಳಗೊಂಡಿದೆಯಾ? ನೋ ಅಲ್ವಾ? ರಾಂಗ್ ಅಲ್ವಾ? ನಮ್ಮ ಫ್ಯಾಮಿಲಿ ಅಂತ ಅಂದ ತಕ್ಷಣ ಯಾರ್ಯಾರು ಬರ್ತಾರೆ? ಪೇರೆಂಟ್ಸ್ ಬರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾರೆ, ಬ್ರದರ್ ಆ್ಯಂಡ್ ಸಿಸ್ಟರ್ ಬರ್ತಾರೆ, ಅಂಕಲ್ ಆಂಟ್ ಬರ್ತಾರೆ ಅಲ್ವಾ? ಅವ ನಮ್ಮ ಫ್ಯಾಮಿಲಿ ಅಂದ ತಕ್ಷಣ ಎಷ್ಟು ಜನ ಬರ್ತಾರೆ? ಕೇವಲ ತಾಯಿ ಮತ್ತು ತಂದೆ ಮಾತ್ರ ಬರಲ್ಲ. ವಿ ಶುಡ್ ಕೀಪ್ ಅವರ್ ಮದರ್ ಇನ್ ಅವರ್ ಡೈಲಿ ಚಾರ್ಸ್. ನಾವು ಯಾವಾಗಲೂ ಕೂಡ ನಮ್ಮ ತಾಯಿಗೆ ಮನೆ ಕೆಲಸಕ್ಕೆ ಸಹಾಯವನ್ನು ಮಾಡಬೇಕೋ ಮಾಡಬಾರ್ದು? ಮಾಡಬೇಕಲ್ವಾ? ವಿ ಶುಡ್ ಹೆಲ್ಪ್ ಅವರ್ ಮದರ್ ಇನ್ ಡೈಲಿ ಚಾರ್ಸ್. ಐ ಗೋ ಟು ಸ್ಕೂಲ್ ಓನ್ಲಿ ಟು ಪ್ಲೇ. ನೀವು ಶಾಲೆಗೆ ಬರೀ ಆಡೋದಕ್ಕೆ ಮಾತ್ರ ಹೋಗ್ತೀರಾ? ನೋ ಅಲ್ವಾ? ಯಾಕೆ ಹೋಗ್ತೀವಿ? ಐ ಗೋ ಟು ಸ್ಕೂಲ್ ಓನ್ಲಿ ಟು ಸ್ಟಡಿ ಆ್ಯಂಡ್ ಲರ್ನ್ ಅಲ್ವಾ? ನಾವು ಓದೋದನ್ನು ಮತ್ತು ಬರೆಯೋದನ್ನು ನಾವು ಕಲಿಯೋಕ್ಕೆ ಹೋಗ್ತೀವಲ್ವ. ಇದನ್ನು ನೀವು ಹೋಮ್ವರ್ಕನ್ನು ಬರೆದು ನನಗೆ ಸೆಂಡ್ ಮಾಡಬೇಕು. ಏನು ಹೇಳಿದೆ? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ರೈಟ್ 2 times. ಓಕೆ. ಹೌ ಕ್ಯಾನ್ ವಿ ಕೀಪ್ ಅವರ್ ಹೋಮ್ ಕ್ಲೀನ್? ಹೌ ಕ್ಯಾನ್ ವಿ ಕೀಪ್ ಯುವರ್ ಸ್ಕೂಲ್ ಕ್ಲೀನ್? ಅಂಡರ್ಸ್ಟುಡ್ ಸ್ಟೂಡೆಂಟ್? ಹೋಮ್ ಕ್ಲೀನ್ ಅಂದಾಗ ಏನೇನು ಬರುತ್ತೆ? ಆಲ್ವೇಸ್ ಕೀಪ್ ಅವರ್ ಹೋಮ್ ಕ್ಲೀನ್, ಓನ್ ರೂಮ್ ನೀಟ್ ಆ್ಯಂಡ್ ಟೈಡಿ, ಹೆಲ್ಪ್ ಯುವರ್ ಬ್ರದರ್ ಆ್ಯಂಡ್ ಸ್ಟೇ ಟು ಕೀಪ್ ಯುವರ್ ಹೋಮ್ ಇನ್ ಆರ್ಡರ್, ಹೆಲ್ಪ್ ಯುವರ್ ಮದರ್ ಇನ್ ಆರ್ಡರ್. ಮನೆ ಅಂದರೆ ನಾವು ತಾಯಿಗೆ ಏನು ಮಾಡಬೇಕು? ಮನೆ ಕೆಲಸಕ್ಕೆ ಸಹಾಯವನ್ನು ಮಾಡಬೇಕು. ಲುಕ್ ಅರೌಂಡ್ ದ ಸಿ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. ಮನೆಯಲ್ಲಿರುವ ವಸ್ತುಗಳನ್ನು ನಾವು ಕ್ಲೀನಾಗಿ ಜೋಡಣೆ ಬಿಡಬೇಕು. ಮತ್ತು ಮನೆಯನ್ನು ಯಾವಾಗಲೂ ಕೂಡ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕು. ನೆಕ್ಸ್ಟ್, ಹೌ ಕ್ಯಾನ್ ವಿ ಕೀಪ್ ಯುವರ್ ಸ್ಕೂಲ್ ಕ್ಲೀನ್? ಅವರ್ ಸ್ಕೂಲ್ ಈಸ್ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಅಲ್ವಾ? ಯಾಕೆ ಹೋಗ್ತೀವಿ ನಾವು ಶಾಲೆಗೆ ಅಂದರೆ ಟು ಸ್ಟಡಿ ಆ್ಯಂಡ್ ಲರ್ನ್ ಅಬೌಟ್. ಬರೀ ಆಡೋದಕ್ಕೆ ಹೋಗ್ತೀರಾ? ವಿ ಗೋ ಟು ಸ್ಕೂಲ್ ಓನ್ಲಿ ಟು ಪ್ಲೇ? ನೋ ಅಲ್ವಾ? ನೀವು ವಿ ಗೋ ಟು ಸ್ಕೂಲ್ ಓನ್ಲಿ ಟು ಪ್ಲೇ? ನೋ. ಏನಕ್ಕೆ ಹೋಗ್ತೀರಾ ಆಗಿದ್ದರೆ? ಟು ಸ್ಟಡಿ ಆ್ಯಂಡ್ ಲರ್ನ್ ಅಬೌಟ್ ಡಿಫರೆಂಟ್ ಥಿಂಗ್ಸ್ ಇನ್ ಈಸ್ ಲೈಫ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಮತ್ತು ಐ ಆಲ್ಸೋ ಪ್ಲೇ ಲಾಟ್ ಇನ್ ಸ್ಕೂಲ್ ವಿತ್ ಆಲ್ ಮೈ ಫ್ರೆಂಡ್ಸ್. ಮತ್ತು ಸ್ವಲ್ಪ ಸಮಯದಲ್ಲಿ ನಾವು ಓದೋದ್ರ ಮತ್ತು ಬರೆಯೋದ್ರ ಜೊತೆಗೆ ಏನು ಮಾಡ್ತೀವಿ? ನಮ್ಮ ಸ್ನೇಹಿತರ ಜೊತೆ ಆಟವನ್ನು ಆಡ್ತೀವಿ. ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಡೇ ಎಟ್ ಸ್ಕೂಲ್. ನಮ್ಮ ಸಮಯವನ್ನು, ದಿನದ ಜಾಸ್ತಿ ಕಾಲವನ್ನು ನಾವು ಎಲ್ಲಿ ಕಳಿತೀವಿ? ಶಾಲೆಯಲ್ಲಿ ಕಳಿತೀವಿ. ಇಂತಹ ಶಾಲೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕಾದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೆಲಸ ಅಂತ ನಾವು ಹೇಳ್ಬೋದು. ಈ ಫೇವರಿಟ್ ಚೈಲ್ಡ್ ಕೀಪ್ ಇಸ್ ಹರ್ ಹೋಮ್
ಆ್ಯಂಡ್ ಸ್ಕೂಲ್ ಕ್ಲೀನ್. ಪ್ರತಿಯೊಂದು ಮಗುವೂ ಕೂಡ ಇಂತಹ ಮನೆಯನ್ನು, ಇಂತಹ ಶಾಲೆಯನ್ನು ಸ್ವಚ್ಛಗೊಳಿಸಿದ್ದೇ ಆದರೆ ಏನಾಗುತ್ತೆ, ಪ್ರಪಂಚದಲ್ಲಿ ಏನಾಗಿರುತ್ತೆ, ಎಲ್ಲ ಪ್ರಪಂಚವೇ ಏನಾಗಿರುತ್ತೆ, ಸುಂದರ ಪರಿಸರವನ್ನು ನಾವು ನೋಡ್ಬೋದು. ಅಂಡರ್ಸ್ಟುಡ್? ಹೋಮ್ವರ್ಕ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್, ರೈಟ್ 2 times and write the CW and show the CW. I hope no doubts in the lesson. Our school and home and neat and around the home and school. Do the homework which I will give today. Stay home, stay safe. Thank you, my dear kids.